ಹಲೋ, ವೆಲ್ಕಮ್ ಬ್ಯಾಕ್ ಟು ಆಶಾ ಸೋಲ್ ಯೂಟ್ಯೂಬ್ ಚಾನಲ್. ಇಬ್ಬರು ನಿದ್ದೆ ಗುಂಗಲ್ಲಿದ್ದೀವಿ, ನಿದ್ದೆ ಥರ ಹೇಳೋಕ್ಕಾಗ್ತದೆ ನನಗೆ. ಸೊ ನಾವು ಎಲ್ಲಿದ್ದೀವಿ ಅಂದರೆ ಬಸ್ ಸ್ಟ್ಯಾಂಡ್. ಯಾಕೆಂದರೆ ನಾವೆಲ್ಲಿ ಹೋಗ್ತಿದ್ದೀವಿ? ಮಂಗಳೂರು. ಏನಕ್ಕೆ ಮಂಗ್ಳೂರಿಗೆ ಹೋಗ್ತಾಯಿದ್ದೀವಿ? ಕೊರ್ಗಜ್ಜ. ಓಕೆ, ಸೊ ಬನ್ನಿ ಹೋಗೋಣ. ಹಲೋ ಯಶು ಅವರೇ, ಆ್ಯಕ್ಚುಲಾಗಿ ಎಂತ ಗೊತ್ತಾ, 5:30 ಬಸ್ ಇತ್ತು. ಸೊ ನಾನು ಎರಡೇ 2 ನಿಮಿಷ ಲೇಟ್ ಬಂದೆ. ಅದಕ್ಕೆ ಓವರ್ ಆ್ಯಕ್ಟಿಂಗ್ ಆಗ್ತಿದ್ದಾನೆ. ಇವಳು ಹೇಳ್ಬೇಕಿಂತ ನಂಗೆ ನಿನ್ನೆ ಹೇಳ್ಬೇಕಿತ್ತು, ಇಲ್ಲಾಂದರೆ ಬೆಳಗ್ಗೆ ಹೋಗೋದಾಯ್ತಂತೆ. ಬೆಳಗ್ಗೆ ಗೊತ್ತಾದಾಗ ಕಾಲ್ ಮಾಡಬೇಕು. ಕಾಲ್ ಮಾಡಿದ್ರೆ ನನಗೇನು ಗೊತ್ತಾಗುತ್ತೆ, ಅದಕ್ಕೆ ಇವ್ಳು ಲೇಟಾಗಿ ಬರ್ತೀನಿ ಅಂತ ನಾನು ಲೇಟಾಗಿ ಹೊರಟೆ. ಇಲ್ಲ ಗೈಸ್, ನಾನು ಹೇಳಿದ್ದೆ 5:15 ಹತ್ರ 5:15 ಹೊರಡು. ಅಲ್ಲ ಲೇಟಾಗಿ ಬಂದು 5:15 ಹೊರಟು ಏನು ಮಾಡಲಿ ನಾನು? ಬಂದು ಕಾಯಬೇಕಿತ್ತು. ಈ ಜಗಳ ಕೊಡೋಣ ಅಥವಾ 4 ಅವರ್ ಅಂದ್ಕೊಂಡ್ವಿ, ಬಟ್ 5 ಅವರ್ ಅಂತೆ. ನಾನ್ ಸ್ಟಾಪ್ ಇರುತ್ತೆ ಅಂತಲೂ ಅಂದ್ಕೊಂಡ್ವಿ, ನಾನ್ ಸ್ಟಾಪು ಇಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹೆಂಗಿದ್ರು ಹೋಗಲೇಬೇಕು. ಸಿಗೋಣ ಮತ್ತೆ, ಜರ್ನಿ ಎಲ್ಲ ತೋರಿಸ್ತೀನಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನಾನು ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಪ್ರತಿಯೊಂದನ್ನು ಯೂಟ್ಯೂಬ್ಸಲ್ಲಿ ವೀಡಿಯೋಸ್, ರೀಲ್ಸ್ ಅದರಲ್ಲೆಲ್ಲ ನೋಡ್ತಾ ಇದ್ದಿದ್ದು. ಬಟ್ ನಾನೇ ಸ್ವಂತವಾಗಿ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಂಡ್ ನಾನೇ ನನ್ನ ಕಣ್ಣಾರೆ ನೋಡ್ತಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ. ಐ ಆಮ್ ಸೀರಿಯಸ್ಲಿ ಎಂಜಾಯಿಂಗ್ ದಿಸ್ ವ್ಯೂ. ಸೊ ನಾವಿವತ್ತು ಬೆಳಗ್ಗಿನ ತಿಂಡಿ ಏನು ತಿಂತಿದ್ದೀವಿ ಅಂದರೆ ಚಕ್ಲಿ. ಇವಳು ಬಕಾಸುರಿ ಥರ ಆಗಲೇ ತಿಂತಾ ಇದ್ದಾಳೆ. ಅಂತೂ ಮಂಗಳೂರಿಗಂತೂ ಬಂದಾಯಿತು. ಇಲ್ಲಿಂದ ಸ್ವಲ್ಪ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಕೊರ್ಗಜ್ಜಗೆ ಬಂದಿದ್ದೀವಿ. ನಮ್ಮ ಮೇಡಮ್ ಅವರು ಏನೋ ತಗೊಂಡಿದ್ದಾರೆ. ಏನದು? ಕೊರ್ಗಜ್ಜಗೆ ಪೂಜೆ ಸಾಮಾನು ಸಮರ್ಪಿಸೋಕೆ ಪೂಜೆ ಸಾಮಾನು. ಸುಸ್ತಾಗೋಯ್ತು ಟ್ರಾವೆಲ್ ಮಾಡಿ. ಎಷ್ಟು ಗಂಟೆ? ಬೆಳಗ್ಗೆ 6 ಗಂಟೆಗೆ. ಸಮಾಧಾನ, ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು ಇಲ್ಲಿಗೆ ಬರೋಷ್ಟೊತ್ತಿಗೆ 10:15 ಸಮಥಿಂಗ್, 10:15 11 ಗಂಟೆ ಆಯಿತು. ಹಾಂ. ಸೊ ಅಲ್ಲಿಂದ ನಾವು ಬಸ್ಸಿಗೆ ಬಂದ್ವಿ. ಕುತ್ತೂರಿಗೆ ಅಂತಲೇ ಒಂದು ಬಸ್ ಇದೆ. ಸೊ ಹಾಗಾಗಿ ಬಂದು ಈಗ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಟರಾಜ ಸೈಕಲ್. ಓಕೆ, ನೋಡೋಣ. ಬಟ್ ಸುಸ್ತಾಗಿ ಹೋಗ್ಬಿಟ್ಟಿದೆ, ಅದೇ ಬೇಜಾರಾಗ್ತಾ ಇರೋದು. ನೋಡೋಣ. ಇದೇ ನೋಡಿ ಆದಿಸ್ಥಳ ಕೊರಗಜ್ಜ. ಸೊ ಈ ಒಂದು ಜಾಗದಲ್ಲಿ ನೀವು ಈಗ ಗಿರ್ಕೆ ಆ ಥರದ್ದೆಲ್ಲ ಅದರಲ್ಲಿ ದೇವ್ರನ್ನ ನೋಡ್ತಿರಲ್ಲ, ಆ ಥರ ಇರೋದಿಲ್ಲ. ಅದು ಇನ್ನೊಂದು ಕಡೆ ಅಂತೆ, ಅದನ್ನು ತೋರಿಸ್ತೀನಿ. ಸೊ ಇಲ್ಲಿ ಕೊರಗಜ್ಜ ನೆಲೆಸಿರೋಂಥ ಜಾಗ. ಆ್ಯಂಡ್ ಇಲ್ಲಿ ಎಲ್ಲ ಒಂಥರ ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ ಕೇಳಿದ್ದೀನಿ. ಕೊತ್ತೂರು ಸಮಥಿಂಗ್, ಹಾಂ, ಅಲ್ಲಿಗೆ ಬಂದುಬಿಟ್ಟು ನಾವು ಅಲ್ಲಿಂದ ನಡ್ಕೊಂಡು ಬಂದ್ವಿ ಇಲ್ಲಿ ದೇವಸ್ಥಾನಕ್ಕೆ. ಅಂದರೆ ಆದಿಸ್ಥಳ ಇಲ್ಲೇ ಕೊರಗಜ್ಜ ನೆಲೆಸಿರೋದು ಅಂತ. ಈ ಗರಿ ಎಲ್ಲ ಇರುತ್ತಲ್ಲ, ಸೊ ನಾವು ಅದನ್ನು ಇಲ್ಲೇ ಇರೋದು ಅಂತ ಅಂದ್ಕೊಂಡ್ವಿ. ಬಟ್ ಗರಿ ಎಲ್ಲ ಇರೋದು ಇನ್ನೊಂದು ಕಡೆಗಂತೆ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿರೋಂಥ ಜನಗಳನ್ನ ಮತ್ತು ನನ್ನ ಫ್ರೆಂಡ್ನ ಒಬ್ಳ ಕೇಳಿದಾಗ, ಸೊ ನಾವು ಫಸ್ಟ್ ಹೋಗಿದ್ವಲ್ಲ, ಅದು ಆದಿಸ್ಥಳ ಮೇಯ್ನು. ಸೊ ಈಗ ಹೋಗ್ತಾ ಇರೋಂಥದ್ದು ಅಂದರೆ ಜನರು ಎಲ್ಲರೂ ಒಂದು ಕಡೆ ದೇವ್ರನ್ನ ಸ್ಥಾಪನೆ ಥರ ಮಾಡಿಬಿಟ್ಟು ಸುಮ್ತಾರೆ ಆ ಥರ ಪೂಜೆ ಮಾಡ್ತಿರೋ ಥರ ಮಾಡ್ತಾಯಿದ್ದಾರೆ. ಬಟ್ ಮೇಯ್ನ್ ಇರೋದು ಅಲ್ಲಿ ಮಾತ್ರ ಅಂತ ಹೇಳ್ತಾರೆ. ಅಂದರೆ ಅದೊಂಥರ ಪ್ಲೇಸ್, ಫುಲ್ ಖಾಲಿ ಪ್ಲೇಸ್ ಇರುತ್ತೆ, ಅಲ್ಲಿ ದೇವ್ರು ನೆಲೆಸಿರ್ತಾರೆ ಅಂತ ಅಂದ್ಬಿಟ್ಟು ಆ ಥರ ಒಂದು ವಾಡಿಕೆ ಇದೆ. ಸೊ ಇಲ್ಲಿ ನೋಡಿ, ಆದಿಸ್ಥಳ ಸ್ವಾಮಿ ಕೊರಗಜ್ಜ. ಆ್ಯಂಡ್ ಇಲ್ಲೂ ಇನ್ನೂ ಏನೇನೋ ಇದೆ, ಬೇರೆ ಬೇರೆ ದೇವರು. ಬೆರ್ಮರ್ ಫುಲ್ ಓದ್ಲಿ ತಪ್ಪಾಗ್ಬಿಡುತ್ತೆ, ಅದಕ್ಕೆ ಅರ್ಧ ಏನು ಹೇಳ್ತೀನಿ. ಅಲ್ಲಿ ಆದಿಸ್ಥಳ ರಕ್ತೇಶ್ವರಮ್ಮ. ಸೊ ನೋಡೋಣ, ಫಸ್ಟ್ ಒಂದೊಂದಾಗಿ ಕವರ್ ಮಾಡ್ಕೊಂಬರ್ತೀವಿ. ಇಲ್ಲಿ ರಶ್ ಅಂತೂ ತುಂಬ ಇದೆ. ಫೋಟೋಸ್ ತೊಗೊಳ್ಳೋಣ ಅಂದ್ಕೊಂಡ್ರೆ ನೋಡೋಣ. ಅವಳು ನೋಡಿ ನಾನು ಬಿಟ್ಟೆಲ್ಲೋ ಹೋಗ್ತಾ ಇದ್ದಾಳೆ. ಯಶು, ಅಲ್ಲಿ ಫಸ್ಟ್ ತೊಗೊಂಡು ಬಾ ಕೊರಗಜ್ಜ. ದೇವ್ರ ದರ್ಶನ ಎಲ್ಲ ಕಡೆ ಚೆನ್ನಾಗಾಯಿತು.
ಅಷ್ಟೇ. ತುಂಬ ಖುಷಿಯಾಯಿತು, ಸಮಾಧಾನ ಆಯಿತು, ಮನಸ್ಸಿಗೆ ತೃಪ್ತಿ ಸಹ ಸಿಕ್ತು. ಸೊ ನಾವು ಇವಾಗ ಬೆಳಗ್ಗೆಯಿಂದ ಏನು ತಿನ್ನಲೆ, ಈಗ ಟೈಮ್ ಬಂದು 2 ಗಂಟೆ. ಈಗ ತಿನ್ನೋಕ್ಕೆ ಹೋಟೆಲಿಗೆ ಬಂದಿದ್ದೀವಿ. ಇವಳಿಗೇನು ಸುಸ್ತೇ ಆಗಲ್ವಾ ಅಂತ ಗೊತ್ತಿಲ್ಲ. ನೋಡಿ ಹೆಂಗಿದ್ದಾಳೆ, ಫ್ರೆಶ್ಶಾಗಿ ಕಾಣಿಸ್ತಿದ್ದಾಳೆ. ಯಶು ಫ್ರೆಶ್ಶಾಗಿ ಕಾಣಿಸ್ತಿದೆ. ನನ್ನ ಮಗ ನೋಡೋಳೆ ಸೋತೋಗಿದೆ. ಏನಂದರೆ ನಾವು ಯೂಶ್ವಲಾಗಿ ಸ್ಪೂನಲ್ಲಿ ಎಲ್ಲದೂ ತಿಂತೀವಿ. ಈ ಮೇಡಮ್ ಅವರು ಕೈಯಲ್ಲಿ ತಿಂತಿದ್ದಾರೆ. ಏನು ತೋರಿಸು. ಅಯ್ಯೋ, ಕೈ ತೊಳೆದಿದ್ಯಾ? ಬೆಳಗ್ಗೆಯಿಂದ ಬಾಯಾರಿಕೆ ಆಗಿರೋದಕ್ಕೆ ಈ ಮೇಡಮ್ ಅವರು ಏನಿದು ಪೈನಾಪಲ್ ಜ್ಯೂಸ್, ನಾನು ಚೀಕು ಮಿಲ್ಕ್ ಶೇಕ್ನ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಚಿಯರ್ಸ್. ನನ್ನ ಮಕ್ಕ ನೋಡಿ ಯಾರೋ ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಅಷ್ಟು ಸುಸ್ತಾಗಿದ್ದೀನಿ, ಅಷ್ಟು ಒಂಥರ ಆಗಿಬಿಟ್ಟಿದೆ. ಏನು ಮಾಡೋದು, ಟ್ರಾವೆಲ್ ಮಾಡಿದಂಗೆ. ಸೊ ನಾನು ಎಷ್ಟೇ ಚೆನ್ನಾಗಿ ಕಾಣಿಸೋಣ ಅಂತ ಅಂದ್ಕೊಂಡ್ರು ಏನು ಫಿಲ್ಟರ್ ಹಾಕೋರು ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ನನಗೆ ಸುಸ್ತಾಗಿದೆ. ಬಟ್ ನೀನು ಇಷ್ಟೊಂದು ಚೆನ್ನಾಗಿ ಹೆಂಗೆ ಕಾಣಿಸ್ತಿದ್ಯಾ? ಅದಂಗೆ. ಓಕೆ, ಊಟ ಅಂದರೆ ವಿ ಹ್ಯಾಡ್ ಅ ಬ್ರಂಚ್. ತಿಂಡಿ ಊಟ ಎರಡೂ ಸೇರಿಸಿ ಏನೋ ಇಡ್ಲಿ ವಡೆ ಸಾಂಬಾರು ತಿಂದು ಜ್ಯೂಸ್ ಕುಡಿದ್ವಿ. ನಾನು ನಿಮಗೆ ತೋರಿಸ್ದೆ. ಈಗ ಆ್ಯಕ್ಚುಲಾಗಿ 3:45 ಬಸ್ಸಿದೆಯಂತೆ. ಆ್ಯಕ್ಚುಲಾಗಿ ನಾವು ಹೋಗೋಣ. ಆ್ಯಕ್ಚುಲಾಗಿ ನಾವು ಎಲ್ಲರೂ ಹೋಗೋಣ ಬೇರೆ ಕಡೆ ಅಂದ್ಕೊಂಡ್ವಿ. ಬಟ್ ನಿಜ ಟೈಮ್ ಆಗುತ್ತೆ. ಅಲ್ಲಿಗೆ ಹೋಗ್ಬಿಡ್ಬೋದು, ಅಲ್ಲಿಂದ ಬರುವಾಗ ತುಂಬ ಟೈಮ್ ಆಗುತ್ತೆ. ನಾವು ಅಟ್ಲೀಸ್ಟ್ 4 ಗಂಟೆ 5 ಗಂಟೆಗೆ ಬಿಡೋಣ ಅಂದ್ಕೊಂಡ್ರು ಆಗೋಲ್ಲ. ಸೊ ಹಾಗಾಗಿ ಏನು ಅಂದ್ಕೊಂಡಿದ್ದೀವಿ ಅಂದರೆ ಹೊರಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ಕೂತಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಸ್ವಲ್ಪ ಹೊತ್ತು ಇಲ್ಲ ಕೂತ್ಕೊಂಡು ಆಮೇಲಿಂದ ಹೊರಡೋಣ ಅಲ್ವಾ ಮೇಡಮ್? ಎಸ್. ಫೈನಲಿ ಹೊರಡ್ತಾ ಇದ್ವಿ, ಬಸ್ಸು ಹೊರಡ್ತು. ಮೇಡಮ್ ಅವರು ಇನ್ನೊಂದು ಸ್ವಲ್ಪ ಸ್ಲೀಪಿಂಗ್ ಮೂಡಿಗೆ ಹೋಗ್ತಾರೆ. ಆ್ಯಕ್ಚುಲಾಗಿ ಕಣ್ಣು ಮುಚ್ಚಿದ್ದು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಕಂಡೆ. ಕಳ್ಳು ಬುದ್ಧಿ ಅಂತಾರೆ ಇದನ್ನ. ಓಕೆ, ಬಾಯ್ ಮಂಗಳೂರು. ಇನ್ಯಾವಾಗ ಸಿಗೋದು ಗೊತ್ತಿಲ್ಲ. ಇಟ್ ವಾಸ್ ಅ ಗುಡ್ ಡೇ ಆ್ಯಕ್ಚುಲಿ. ಯಾ, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಘಾಟ್ ಸೆಕ್ಷನ್ನ ಇಷ್ಟೊಂದು ಎಂಜಾಯ್ ಮಾಡಿದ್ದು. ಅಂದರೆ ಹೋಗುವಾಗ ವ್ಯೂನ ಎಂಜಾಯ್ ಮಾಡ್ತಿದ್ದೆ, ಈಗ ಬರುವಾಗ ಅಂಕಲ್ ಓಡಿಸೋ ಡ್ರೈವಿಂಗಿಂದನೇ ಎಂಜಾಯ್ ಮಾಡ್ತಿದ್ದೆ. ಅಂದರೆ ಒಂಥರ ಫುಲ್ ಜೋಶಾಗಿ ಓಡಿಸ್ತಾ ಇದ್ರು, ಚೆನ್ನಾಗಿತ್ತು. ಸೊ ಅಷ್ಟೇ, ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮನೆಗೆ ಬಂದೆ, ಅವಳು ಅಲ್ಲೇ ಆಲೂರಲ್ಲಿ ಇಳ್ಕೊಂಡ್ಳು. ಸೊ ನಾನು ಹಾಸನಿಗೆ ಬಂದು ಈಗ ಮನೆಗೂ ಬಂದೆ. ಇನ್ನೇನಿಲ್ಲ, ಸಖತ್ತು ಸುಸ್ತಾಗಿದೆ, ಟಯರ್ಡ್ ಆಗಿದೆ, ಮಲ್ಕೋಬೇಕು, ರೆಸ್ಟ್ ಮಾಡಬೇಕು. ಮತ್ತು ನಾಳೆ ಬ್ಯಾಂಗ್ಳೂರ್ಗೆ ಹೋಗಬೇಕು. ಓಕೆ, ಇಟ್ಸ್ ಓಕೆ, ಲೈಫ್ ಹಿಂಗೆ ನಡೀತಾ ಇರುತ್ತೆ. ಅಷ್ಟೇ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್. ಓಕೆ, ಸಪೋರ್ಟ್ ಮಾಡಿರಿ. ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೆ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿತ್ತು. ಕೊರಗಜ್ಜ ಬಗ್ಗೆ ಎಲ್ಲ ಕೇಳಿದ್ದೀನಿ, ಬಟ್ ಅಷ್ಟೊಂದೆಲ್ಲ ಗೊತ್ತಿತ್ತಿಲ್ಲ, ಸ್ವಲ್ಪ ಗೊತ್ತಿತ್ತು. ಈಗಲೂ ಸ್ವಲ್ಪ ಅಲ್ಲಿ ಹೋಗಿ ಅಲ್ಲಿರೋರು ಸ್ವಲ್ಪ ಹೇಳಿದ್ರು, ಅದನ್ನೆಲ್ಲ ತಿಳ್ಕೊಂಡು ಬಂದು ಒಂಥರ ನೆಮ್ಮದಿ ಸಿಕ್ತು, ಒಂಥರ ಪೀಸ್ ಸಿಕ್ತು ಆ್ಯಕ್ಚುಲಾಗಿ. ಅಷ್ಟೇ, ಬಾಯ್.